ಯೇಸುವಿನ ಹೆಸರಿನಲ್ಲಿ ಪ್ರತಿ ಮುಚ್ಚಿದ ಬಾಗಿಲು ತೆರೆಯಲ್ಪಟ್ಟಿದೆ. ನಾನು ಮತ್ತಾಯ 16:19 ಘೋಷಿಸುತ್ತೇನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ನಾನು ದೇವರ ಮಗುವಾಗಿರುವುದರಿಂದ ನನ್ನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸುವ ಬಾಗಿಲನ್ನು ಅಧಿಕಾರದ ಬೀಗದ ಕೈಯಿಂದ ತೆರೆಯುವೆನು. ಯೇಸುವಿನ ಹೆಸರಿನಲ್ಲಿ ನಾನು ನನ್ನ ಜೀವನ, ಕುಟುಂಬ, ಹಣಕಾಸು, ವ್ಯವಹಾರ, ವೃತ್ತಿ ಮತ್ತು ಸೇವೆಗಳಲ್ಲಿ ಉನ್ನತವಾದ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯ ಮಾಡುತ್ತೇನೆ, ಮತ್ತು ಇದೀಗ ಅದು ನನಗೆ ಪರಲೋಕದಿಂದ ಬಿಡುಗಡೆಯಾಗಿದೆ. ಇದು ನನ್ನ ಘೋಷಣೆ. ಆಮೇನ್. ಸ್ತೋತ್ರದಿ ಹಾಡುವೆನ, ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು, ನೀ ನನ್ನ ಪ್ರೀತಿಸಲು ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ಆಶ್ವಾಸವಾದಿನಿ ಭಾರದ ಇರುಳಲ್ಲಿ ಬೆಳಕಾಗಿ ಬಂದೇನಿ, ಭಯದ ಸಮಯದಲ್ಲಿ ಆಶ್ವಾಸವಾದಿನಿ ಈರುಳಲ್ಲಿ ಬೆಳಕಾಗಿ ಬಂದೇನಿ, ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a good God. ದೇವರು ಒಳ್ಳೆಯ ದೇವರು. He is a God who has been faithfully blessing us, guiding us, leading us and shielding us in every walk of our lives. ನಮ್ಮ ಜೀವಿತದ ಪ್ರತಿ ಒಂದೊಂದು ನಡೆಯಲ್ಲಿಯೂ ಆತನು ಮಾರ್ಗದರ್ಶಿಸ್ತಾ ಇದ್ದಾನೆ, ಆತನು ನಮ್ಮನ್ನು ಸಂರಕ್ಷಿಸಿ ನಡೆಸುತ್ತಾ ಇದ್ದಾನೆ. What a joy to be in His presence. ಆತನ ಪ್ರಸನ್ನತೆಯಲ್ಲಿ ಇರುವುದು ಎಷ್ಟು ಉಲ್ಲಾಸಕರವಾಗಿದೆ. He is an Abba Father and we are His children, and He takes care of us and He protects
us and He guides us, He leads us in every walk of our lives. ಆತನು ನಮಗೆ ಅಪ್ಪ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮ ಜೀವಿತದ ಪ್ರತಿ ನಡೆಯಲ್ಲಿಯೂ ಆತನು ನಮ್ಮನ್ನ ಕಾಳಜಿ ವಹಿಸಿ ನೋಡಿಕೊಳ್ಳುವ ದೇವರಾಗಿದ್ದಾನೆ. I believe many people are blessed through this television program. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. Even as you're waiting upon the Lord, I'm telling you, expect great things from great God, because He is an almighty God. He can do everything beautiful in our lives. ನೀವು ಈ ದಿನದಲ್ಲಿ ಎದುರು ನೋಡುತ್ತಾ ಇರುವುದಾದರೆ ಆತನ ಸನ್ನಿಧಿಯಲ್ಲಿ ಉನ್ನತವಾದದ್ದನ್ನ ಎದುರು ನೋಡುವವರು ನೀವಾಗಿರಿ. ಆತನು ಮಹತ್ತಾದ ದೇವರಾಗಿದ್ದಾನೆ. So in the last 2 episodes we were speaking of the coming of Jesus Christ, why He came onto this earth. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎನ್ನುವುದರ ಕುರಿತಾಗಿ ಕಳೆದ ಸಂಚಿಕೆಗಳಲ್ಲಿ ನಾವು ನೋಡಿದ್ದೇವೆ. We spoke about people celebrating the Christmas season. ನಾವು ಕ್ರಿಸ್ಮಸ್ ಕಾಲವನ್ನ ಜನಗಳು ಸಂಭ್ರಮಿಸುವುದರ ಕುರಿತಾಗಿ ಮಾತನಾಡಿದೆವು. Many people celebrate the season of Christmas, but they do not know the reason why Jesus Christ came onto this earth. ಅನೇಕರು ಈ ಒಂದು ಕಾಲವನ್ನ ಸಂಭ್ರಮಿಸುವವರಾಗಿದ್ದಾರೆ. ಈ ಕಾಲದ ಕಾರಣ ಏನೆಂಬುದಾಗಿ ಅರಿತವರಾಗಿಲ್ಲ. Jesus Christ, the Son of the living God, He left heaven, He came down to this earth as a man in order to save every mankind on this earth. ಪರಲೋಕವನ್ನ ತ್ಯಜಿಸಿ ನರಾವತಾರವೆತ್ತಿ ಬಂದು ನರ ಮನುಷ್ಯರೆಲ್ಲರನ್ನ ರಕ್ಷಿಸಬೇಕೆಂಬುದಾಗಿ ಆತನು ಬಂದಿದ್ದಾನೆ. He didn't want anybody to be lost in this world. He did not want to lose you and me. That is why He made Himself available and He made His salvation by He dying for us on the cross of Calvary. ಈ ಲೋಕದಲ್ಲಿರುವಂತ ನಾನು ನೀವು ನಷ್ಟವಾಗಿ ಹೋಗಬಾರದು, ಲೋಕದಲ್ಲಿರುವ ಯಾವ ಮನುಷ್ಯನು ನಷ್ಟವಾಗಿ ನಾಶನದ ಕಡೆ ಹೋಗಬಾರದೆಂಬುದಾಗಿ ತಾನು ನಮಗೋಸ್ಕರ ಮರಣವನ್ನಪ್ಪಲಿಕ್ಕಾಗಿ ಬಂದನು. God's compassion, love made His one and only Son for Him to sacrifice on the cross of Calvary, because of the love what He had for you and me, for us to be saved and come to the knowledge of truth. ದೇವರು ತನ್ನ ಒಬ್ಬನೇ ಕುಮಾರನಾಗಿರುವಂತ ಯೇಸುವನ್ನ ನಮಗಾಗಿ ಆತನು ಬಲಿ ಕೊಡುವುದರ ಮೂಲಕವಾಗಿ ನಮ್ಮ ಮೇಲೆ ಇಟ್ಟಂತ ಪ್ರೀತಿಯನ್ನ ಸಿದ್ಧಾಂತಪಡಿಸುವುದನ್ನ ನೋಡುತ್ತೇವೆ. Because He loved you and me, He had to sacrifice His one and only Son for us in order to redeem us from all our unrighteousness. ನನ್ನನ್ನ ನಿಮ್ಮನ್ನ ಆತನು ಪ್ರೀತಿ ಮಾಡಿದ ಕಾರಣದಿಂದಲೇ ನಮ್ಮನ್ನ ಎಲ್ಲ ಅನೀತಿಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನ ಮಗನನ್ನ ಕಳುಹಿಸಿದನು. He made salvation possible. He made us to inherit the kingdom of God through Christ Jesus for His sacrifice, for what He did for us on the cross of Calvary. ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಮಾಡಿದಂತ ಆ ಒಂದು ತ್ಯಾಗದ ಮೂಲಕವಾಗಿಯೇ ನಾವುಗಳು ರಕ್ಷಣೆಯನ್ನ ಹೊಂದಿಕೊಳ್ಳುವ ಹಾಗೆಯೂ ದೇವ ರಾಜ್ಯಕ್ಕೆ ಬಾಧ್ಯರಾಗುವ ಹಾಗೆಯೂ ಸಾಧ್ಯತೆಯನ್ನು ನಮಗೆ ಮಾಡಿಕೊಟ್ಟನು. Curse, sin, sickness came because of Adam's one sin. ಪಾಪವು, ಶಾಪವು, ರೋಗಗಳು ಒಬ್ಬ ಆದಾಮನು ಮಾಡಿದ ಪಾಪದ ನಿಮಿತ್ತ ಬಂದಿತು. But abundant life and eternal life came through Jesus Christ for the price He paid for you and me on the cross of Calvary. ಯೇಸು ಕ್ರಿಸ್ತನು ನನಗಾಗಿ ನಿಮಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಬೆಲೆಯನ್ನ ಕೊಟ್ಟದ್ದರ ನಿಮಿತ್ತವಾಗಿ ಸಮೃದ್ಧಿಯ ಜೀವನವು, ನಿತ್ಯ ಜೀವನವು ನಮಗೆ ಕೊಡುವವನಾಗಿ ಮಾಡಿದ. The Israelites were in the land of Egypt for 430 years. God heard their cry and He had to send Moses in order to redeem them out of the land of Egypt to the promised land. ಇಸ್ರಾಯೇಲರು ಸುಮಾರು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದರು. ದೇವರು ಅವರ ಕೂಗನ್ನ ಕೇಳಿ ಮೋಶೆಯನ್ನ ಅವರನ್ನ ಬಿಡುಗಡೆ ಮಾಡಲು ಕಳುಹಿಸಿದ. That was in the Old Testament. ಅದು ಹಳೆಯ ಒಡಂಬಡಿಕೆಯಲ್ಲಿ What ಇದೆ. in the New Testament? ಆದರೆ ಹೊಸ ಒಡಂಬಡಿಕೆ ಏನು? Jesus, God heard our cry and He sent His one and only Son for us in order to redeem us from all our unrighteousness, so that we will inherit the promised land, that is the eternal kingdom which God has kept through us through Christ Jesus. ದೇವರು ತಾನೇ ನಮ್ಮ ಕೂಗನ್ನ ಕೇಳಿಸಿಕೊಂಡವನಾಗಿ ತನ್ನ ಒಬ್ಬನೇ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೋಸ್ಕರವಾಗಿ ಕಳುಹಿಸಿಕೊಟ್ಟನು. ಆತನ ಮೂಲಕವಾಗಿ ಆತ
ಆತನ ರಾಜ್ಯವನ್ನು ನಾವು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳುವ ಹಾಗೆ ಮಾಡಿದನು. The price and the sacrifice what God did for us, I am telling you, many of us we forget that and we fall into the trap of the Satan in our life. ಆ ತ್ಯಾಗವನ್ನ ನಾವು ಅನೇಕರು ಮರೆತು ಹೋಗಿ ಸೈತಾನನು ಹಾಕುವಂತಹ ಬಲೆಯ ಒಳಗಡೆ, ಸುಳಿಯ ಒಳಗಡೆ ನಾವು ಬೀಳುತ್ತಾ ಇದ್ದೇವೆ. Again and again we get into the trap of the Satan and we forget the price what Jesus paid for us on the cross of Calvary. ಮತ್ತೆ ಮತ್ತೆ ನಾವುಗಳು ಸೈತಾನನು ಹಾಕುವ ಬಲೆಯ ಒಳಗಡೆ ಬಿದ್ದು ದೇವರಾದ ಯೇಸು ಕ್ರಿಸ್ತನು ನಮಗಾಗಿ ತೋರಿಸಿದಂತಹ ಬಲಿದಾನದ ಬೆಲೆಯನ್ನು ಮರೆತು ಬಿಟ್ಟಿದ್ದೇವೆ. God redeemed us through Christ Jesus. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮನ್ನು ವಿಮೋಚಿಸಿದ್ದಾನೆ. But the Satan is dragging us back into his kingdom and trying to trap us so that we will lose that connection with God and we will lose that the eternal kingdom which God has kept for us through this Christ Jesus. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೋಸ್ಕರವಾಗಿ ಸಿದ್ಧವಾಗಿ ಇಟ್ಟಿರುವಂತಹ ನಿತ್ಯ ಜೀವಿತವನ್ನು, ಪರಲೋಕ ರಾಜ್ಯವನ್ನು ಕಸಿದುಕೊಳ್ಳುವುದಕ್ಕೋಸ್ಕರವಾಗಿ ಸೈತಾನನು ಪುನಃ ಪುನಃ ನಮ್ಮನ್ನ ಪಾಪದ ಸೆಳವಿಗೆ ಎಳೆದು ಬೀಳಿಸುವವನಾಗಿದ್ದಾನೆ. God has given us one life in this world. ದೇವರು ಈ ಲೋಕದಲ್ಲಿ ನಮಗೆ ಒಂದೇ ಜೀವಿತವನ್ನ ಕೊಟ್ಟಿದ್ದಾನೆ. We have only one God. ನಮಗೆ ಒಬ್ಬನೇ ದೇವರು. And we have seen that only one sacrifice which Jesus died for us on the cross of Calvary. ನಾವು ನೋಡಿದ್ದೇವೆ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಮಾಡಿದ ಒಂದೇ ಬಲಿದಾನದ ಮೂಲಕವಾಗಿ, and the salvation which is made possible through Christ Jesus. ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ನಮ್ಮೆಲ್ಲರಿಗೂ ಸಾಧ್ಯವಾಯಿತು. So that we don't perish in this world, but we will inherit the kingdom of God through calling on the name of Christ, because he had finished everything for us on the cross of Calvary. ಈ ಲೋಕದಲ್ಲಿ ನಾವು ಇದ್ದುಕೊಂಡು ನಾವು ನಾಶವಾಗಿ ಹೋಗಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಎಲ್ಲವನ್ನ ನಮಗಾಗಿ ಮಾಡಿ ಮುಗಿಸಿದ್ದಾನೆ. 1 John 3:8 says, 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, the reason the Son of God appeared was to destroy the devil's work in this world or in our lives. ನಮ್ಮ ಜೀವಿತದ ಒಳಗಡೆ ಸೈತಾನನ ಕಾರ್ಯಗಳನ್ನು ಆತನು ನಾಶ ಮಾಡಲಿಕ್ಕಾಗಿ ಪ್ರತ್ಯಕ್ಷನಾದನು. The devil can come to tempt us like as how he came to tempt Eve. ಅವಳನ್ನ ಹೇಗೆ ಪರಿಶೋಧನೆ ಮಾಡಲಿಕ್ಕಾಗಿ ಸೈತಾನನು ಬಂದನು, ನಮ್ಮ ಬಳಿಗೂ ಹಾಗೆಯೇ ಬರುತ್ತಾನೆ ಶೋಧಿಸಲು. But the blood of Jesus and the finished work of Jesus on the cross of Calvary can remind the Satan that Jesus has finished everything and it will destroy the works of the enemy in our life. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೂ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿದ ಎಲ್ಲ ಕಾರ್ಯಗಳ ನಿಮಿತ್ತವಾಗಿಯೂ ಶತ್ರುವಾದವನ ಎಲ್ಲ ಕಾರ್ಯಗಳನ್ನ, ನಮ್ಮ ಮೇಲೆ ಬರುವಂತ ಎಲ್ಲ ಯೋಜನೆಗಳನ್ನ ಲಯ ಮಾಡುವಂತದ್ದಾಗಿದೆ. Today we go through attacks after attack, we go through curses in our life, we go through sickness in our life, we go through failures in our life, but the blood of Jesus and the power of God and the resurrection power of Jesus is there to redeem us from all our unrighteousness and to destroy the works of the enemy in our lives. ಶತ್ರುವು ಮಾಡುತ್ತಾ ಇರುವಂತ ದಾಳಿಗಳ ಮೇಲೆ ದಾಳಿಗಳು, ಎಲ್ಲಾ ವಿಧವಾದ ರೋಗ ಬಾಧೆ ಬಲಹೀನತೆಗಳು ಏನೇ ಇದ್ದರೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ವಿಮೋಚನೆ ಉಂಟು ಎನ್ನುವಂತದ್ದನ್ನು ನಾವು ನೋಡುತ್ತೇವೆ. Jesus never came to this world to form a religion, my friends. ನನ್ನ ಪ್ರಿಯ ಸ್ನೇಹಿತನೇ, ಯೇಸು ಕ್ರಿಸ್ತನು ಲೋಕಕ್ಕೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದವನಲ್ಲ, or become a Christian leader, but Jesus came in order to save every mankind and to destroy the works of the devil on this earth and to see that you and I are redeemed and we inherit the kingdom of God. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ನಾಯಕನಾಗಲಿಕ್ಕಾಗಿ ಬರಲಿಲ್ಲ, ಆತನು ನನ್ನನ್ನ ನಿಮ್ಮನ್ನ ವಿಮೋಚಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. Jesus came into this earth as a light for people living in darkness, says the word of God. ಸತ್ಯವೇದ ಹೀಗೆ ಹೇಳ್ತದೆ, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂತ ಜನಗಳಿಗೆ ಆತನು ಬೆಳಕಾಗಿ ಬಂದನು ಎಂಬುದಾಗಿ. The Bible says in Matthew 4:16, the people living in darkness have seen a great light. ಮತ್ತಾಯನ ಬರೆದ ಸುವಾರ್ತೆ 4:16 ಹೀಗೆ ಹೇಳ್ತದೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಯ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. Many people go through different kinds of darkness in their lives. ಅನೇಕ ಜನಗಳು ವಿಭಿನ್ನ
ಕಠಿಣವಾದ ಕತ್ತಲೆಯ ಒಳಗಡೆ ತಮ್ಮ ಜೀವಿತದಲ್ಲಿ ಹಾದು ಹೋಗುತ್ತಾರೆ. When they go through failures, it is darkness for them in their lives. ಅವರು ಒಂದು ವೇಳೆ ಸೋಲುಗಳ ಮಧ್ಯದಲ್ಲಿ ಹಾದು ಹೋಗುವವರಾಗಿದ್ದರೆ ಅದು ಒಂದು ಕತ್ತಲೆ ಅವರ ಜೀವಿತದಲ್ಲಿ When they ಆಗಿರುತ್ತದೆ. go through family problem, a misunderstanding between husband and wife, it is darkness for them in their lives. ಒಂದು ವೇಳೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅನರ್ಥ ಮಾಡಿಕೊಂಡಂತ ಸ್ಥಿತಿಗತಿಗಳಲ್ಲಿ ಹಾದು ಹೋಗುವುದಾದರೆ ಅದೊಂದು ಕತ್ತಲೆ. When they are going through failure after failure, it is darkness in their life. ಒಂದು ವೇಳೆ ಸೋಲುಗಳ ಮೇಲೆ ಸೋಲುಗಳ ಹಾದಿಯಲ್ಲಿ ಅವರು ಹೋಗುತ್ತಾ ಇರುವುದಾದರೆ ಅದೊಂದು ಕತ್ತಲೆ ಅವರ ಜೀವಿತದಲ್ಲಿ. When they are going through sickness, it becomes a darkness in their life. ಅವರು ಒಂದು ವೇಳೆ ರೋಗದ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ಅದೊಂದು ಕತ್ತಲೆಯಾಗಿರ್ತದೆ. But Jesus, the Bible says, ಆದ್ರೆ ಸತ್ಯವೇದ ಹೇಳ್ತದೆ that people living in darkness have seen a great light. ಕತ್ತಲೆಯಲ್ಲಿ ಸಂಚಾರ ಮಾಡುತ್ತಾ ಇದ್ದಂತ ಜನರು ದೊಡ್ಡ ಬೆಳಕನ್ನ ಕಂಡರು. And the people living in the land of the shadow of death, a light has been dawned. ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಸೂರ್ಯೋದಯವಾಯಿತು. When we are in darkness, it is nothing but we are going into the shadow of death. ನಾವು ಕತ್ತಲೆಯಲ್ಲಿ ಇದ್ದು ನಾವು ಮರಣಕರವಾದಂತಹ ಕಾರ್ಗತ್ತಲೆಯ ಒಳಗೆ ಹೋಗುತ್ತಾ ಇದ್ದಂತದ್ದು. But the light of Jesus comes and destroys the works of the enemy, which brings darkness, and it redeems us and gives us a new life and abundance life. ನಮ್ಮ ಜೀವಿತದಲ್ಲಿ ಸೈತಾನನು ಏನೇ ಕತ್ತಲೆಗಳನ್ನ ತಂದಿದ್ದರೂ ಕೂಡ ಬೆಳಕಾಗಿರುವಂತ ಯೇಸು ಕ್ರಿಸ್ತನು ಬಂದು ನಮ್ಮನ್ನ ವಿಮೋಚನೆ ಮಾಡಿದ್ದಾನೆ ಅವುಗಳಿಂದ. It's not once in a year we celebrate the season of Christmas saying that it is the birth of Christ, but every day we need to inherit and believe that Jesus Christ is born and he is living with us in our life and he has done everything for us on the cross of Calvary. ವರ್ಷಕ್ಕೆ ಒಂದು ಬಾರಿ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವಂತದ್ದಲ್ಲ. ಅನುದಿನವೂ ಕ್ರಿಸ್ತನು ನನಗೋಸ್ಕರವಾಗಿ ಜನಿಸಿದ್ದಾನೆ, ನನ್ನನ್ನ ಕತ್ತಲೆಯ ಒಳಗಡೆಯಿಂದ ಬಿಡುಗಡೆ ಮಾಡಿ ಹೊರತರಲಿಕ್ಕಾಗಿ ಬಂದಿದ್ದಾನೆ ಎನ್ನುವುದನ್ನು ಸವಿಯುವವರಾಗಬೇಕು. It is not only in the month of December we need to be in that season of Christmas, but every month we need to rejoice and we need to understand that it is the season of Christmas. The price the God Jesus has paid for us, the salvation what he has bought for us, the darkness where he has removed it for himself, bringing the light in us, and the life which he has brought into the shadow of death. This is nothing but every day we need to celebrate that we are in the season of Christmas. ಬರೀ ಕ್ರಿಸ್ಮಸ್ ಆಚರಣೆಯನ್ನ ಡಿಸೆಂಬರ್ ಒಂದು ತಿಂಗಳಿನಲ್ಲಿ ಮಾಡುವಂತದ್ದಲ್ಲ. ಜೀವಿತ ಕಾಲಾವಧಿಯಲ್ಲೆಲ್ಲವೂ ಕೂಡ ಆತನು ನಮ್ಮನ್ನ ಕತ್ತಲೆಯ ಒಳಗಡೆಯಿಂದ ಹೊರಗಡೆ ತಂದಿದ್ದಾನೆ ಎನ್ನುವಂತ ಸಂಭ್ರಮವನ್ನ ಸಂಭ್ರಮಿಸಿ ಇತರರಿಗೆ ನಾವು ತೋರಿಸುವವರಾಗಿರಬೇಕು. Today, because of Jesus, people have seen a great light, and their life when they go through in darkness because of all the situations. ಅನೇಕರು ಅನೇಕ ವಿಧವಾದ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವ ಕಾರಣ ಕತ್ತಲೆಯಲ್ಲಿ ಸಂಚರಿಸುತ್ತಿದ್ದಾರೆ. The Bible says in Acts chapter 4 verses 12, salvation is found in no one else except through Jesus. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವುದಾದರೆ ಅಲ್ಲಿ ಯೇಸುವಿನಿಂದಲ್ಲದೆ ಮತ್ತ ಯಾರ ಮೂಲಕವಾಗಿ ರಕ್ಷಣೆ ಇಲ್ಲ ಎಂಬುದಾಗಿ ಹೇಳ್ತದೆ. There is no other name under heaven given to mankind by which we must be saved. ನಾವು ಬರಬೇಕಾದ ರಕ್ಷಣೆಯು ಮತ್ತೆ ಯಾವ ಹೆಸರಿಂದಲೂ ನಮಗೆ ಈ ಲೋಕದಲ್ಲಿ ಕೊಡಲ್ಪಟ್ಟಿಲ್ಲ ಎಂಬುದಾಗಿ ಹೇಳ್ತದೆ. Bible says when you call upon the name of Jesus, you and I will be saved. This entire world will be saved because there is power in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಸಾಮರ್ಥ್ಯವಿರುವಂತ ಕಾರಣದಿಂದ ನಾನು ನೀವುಗಳು ಲೋಕದ ಜನರೆಲ್ಲರುಗಳು ಆತನ ನಾಮವನ್ನ ಕೂಗಿ ಕರೆಯುವಾಗ ಪ್ರತಿಯೊಬ್ಬರಿಗೂ ರಕ್ಷಣೆಯಾಗುತ್ತದೆ ಎಂಬುದಾಗಿ ನೋಡುತ್ತೇವೆ. Because he has paid the price for me, you and me on the cross of Calvary. ಯಾಕಂದರೆ ನನಗೋಸ್ಕರ ನಿನಗೋಸ್ಕರ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಬೆಲೆ ಕೊಟ್ಟಿದ್ದಾನೆ. He has died for your sins and for my sins. ಆತನು ನಿನ್ನ ಪಾಪಗಳಿಗಾಗಿ ನನ್ನ ಪಾಪಗಳಿಗಾಗಿ ಸತ್ತಿದ್ದಾನೆ. And through his blood our sins have been cleansed and we have been washed by his blood. ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಾವು ಶುದ್ಧೀಕರಣ ಹೊಂದಿದ್ದೇವೆ. The Bible says on the third day God rose him again and today he is alive, and because he is alive we are alive through him in Jesus name. ಸತ್ಯವೇದ ಹೇಳ್ತದೆ ಆತನು ಸತ್ತು ಮೂರನೆಯ ದಿನದಲ್ಲಿ ಆತನು ಮರಣದಿಂದ ಎದ್ದನು. ಈ ದಿನದಲ್ಲಿ ದೇವರು ಅವನನ್ನು ಎಬ್ಬಿಸಿ ನಮ್ಮ ಮಧ್ಯದಲ್ಲಿ ಜೀವಂತನಾಗಿರುವ ಹಾಗೆ ಮಾಡಿದ್ದಾನೆ. Because of Jesus
Jesus, we have the salvation made possible for us in our lives. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯು ಸಾಧ್ಯವಾಯಿತು. God wants all men should be saved and come to the knowledge of truth. What is the truth that God is trying to tell us, that we need to know the truth? ನೋಡಿರಿ, ಇಲ್ಲಿ ದೇವರು ನಮ್ಮನ್ನ ರಕ್ಷಣೆಯ ಅನುಭವಕ್ಕೆ ತಂದ ನಂತರ ಸತ್ಯದ ಪರಿಜ್ಞಾನದ ಒಳಗಡೆ ನಾವು ಬರಬೇಕೆಂಬುದಾಗಿ ಆಶಿಸ್ತಾನೆ. ಏನು ಆ ಸತ್ಯದ ಪರಿಜ್ಞಾನ? The truth is nothing but that Jesus paid the price for you and me, and he has finished it everything for us on the cross of Calvary. ಆ ಸತ್ಯದ ಪರಿಜ್ಞಾನ ಏನೆಂಬುದಾಗಿ ನೋಡುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಎಲ್ಲವನ್ನ ಮಾಡಿ ಮುಗಿಸಿ ಬೆಲೆ ಕಟ್ಟಿದ್ದಾನೆ ಎಂಬುದಾಗಿ. The truth what God wants us to know, that we need to put our faith on Jesus and believe in him, that he is the son of the living God. ಆ ಸತ್ಯ ಏನೆಂಬುದಾಗಿ ನೋಡುವುದಾದರೆ, ಯೇಸು ಕ್ರಿಸ್ತನ ಮೇಲೆ ಭರವಸೆಯನ್ನಿಟ್ಟು ಆತನು ಜೀವಿಸುವ ದೇವ ಕುಮಾರನೆಂಬುದಾಗಿ ನಾವು ನಂಬಬೇಕು. The truth what God wants us to know, that he has come to set us free from the bondage of sin and curse and sicknesses in our lives. ನಮ್ಮ ಜೀವಿತದಲ್ಲಿ ನಮ್ಮನ್ನ ಆಡಳಿತ ಮಾಡುವಂತ ಎಲ್ಲ ಪಾಪ ಶಾಪದ ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡಲು ಯೇಸು ಕ್ರಿಸ್ತನು ಬಂದನು ಎನ್ನುವ ಸತ್ಯದ ಪರಿಜ್ಞಾನ ಬೇಕು. The truth what God wants us to understand is that he has paid the price for our sins, he has paid the price for our curse, he has paid the price for our sickness. ಆ ಸತ್ಯ ಏನೆಂಬುದಾಗಿ ನೋಡುವುದಾದರೆ, ಆತನು ನಮ್ಮ ಪಾಪಗಳಿಗೆ ಬೆಲೆ ಕೊಟ್ಟಿದ್ದಾನೆ, ಆತನು ನಮ್ಮ ಶಾಪಗಳ ಮೇಲೆ ಬೆಲೆ ಕೊಟ್ಟು ತೀರಿಸಿದ್ದಾನೆ, ಆತನು ನಮ್ಮ ರೋಗಗಳಿಗೆ ಬೆಲೆ ಕೊಟ್ಟು ತೀರಿಸಿದ್ದಾನೆ. The truth is that through him he wants us to go to the Father, Abba Father, and to have eternal life through Jesus Christ. ಮತ್ತು ಆ ಸತ್ಯದ ಪರಿಜ್ಞಾನ ಏನೆಂಬುದಾಗಿ ನೋಡುವಾಗ, ಆ ಯೇಸು ಕ್ರಿಸ್ತನ ಮೂಲಕವಾಗಿ ನಿತ್ಯ ಜೀವವನ್ನು ಹೊಂದಲು ತಂದೆಯ ಬಳಿಗೆ ಹೋಗುವಂತಹದ್ದು ಆತನ ಮೂಲಕವಾಗಿಯೇ ಎಂಬುದಾಗಿ. The truth that God wants us to know is John 14:6, that Jesus is the way, the truth and the life. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳುವ ಪ್ರಕಾರ, ಯೇಸುವೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ. Today through Jesus ಇಂದು ಯೇಸುವಿನ ಮೂಲಕವಾಗಿ we inherit the kingdom of heaven, because he shows us the way to heaven. ನಾವು ಪರಲೋಕವನ್ನ ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುವವರಾಗಿದ್ದೇವೆ, ಆತನು ಅದನ್ನು ಹೊಂದಿದ್ದಾನೆ. Today through Jesus we inherit to know the truth, what he has done for us on the cross of Calvary. ಕಲ್ವಾರಿಯ ಶಿಲುಬೆಯಲ್ಲಿ ನಮಗಾಗಿ ಆತನು ಮಾಡಿದ್ದನ್ನ ನೆನಪು ಮಾಡಿಕೊಳ್ಳುವುದರ ಮೂಲಕ ಪರಲೋಕ ಸ್ವಾಸ್ಥ್ಯವನ್ನು ನಾವು ಹೊಂದಿಕೊಳ್ಳುತ್ತೇವೆ. Today the truth what we know, that through Jesus we have a new life even after we die, and that is the eternal life through Jesus Christ. ಈಗ ಏನು ಸತ್ಯ ಎಂಬುದಾಗಿ ನೋಡುವಾಗ, ಒಂದು ವೇಳೆ ನಾವು ಕ್ರಿಸ್ತನಲ್ಲಿದ್ದು ಮರಣವನ್ನ ಹೊಂದಿದರೂ ನಮಗೆ ನಿತ್ಯ ಜೀವ ಉಂಟು ಎನ್ನುವುದೇ ಆ ಸತ್ಯದ ಪರಿಜ್ಞಾನ. Today through the birth of Jesus Christ we have received salvation, we have received light in our darkness, and we have received life through our death. ಯೇಸು ಕ್ರಿಸ್ತನ ಜನನದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಜೀವವನ್ನ ಹೊಂದಿಕೊಂಡವರು ನಾವಾಗಿದ್ದೇವೆ. We have received the salvation through Christ Jesus. ರಕ್ಷಣೆಯನ್ನ ಯೇಸುವಿನ ಮೂಲಕವಾಗಿ ಹೊಂದಿಕೊಂಡಿದ್ದೇವೆ. We have received the light from every darknesses. ಎಲ್ಲ ಕತ್ತಲೆಯಿಂದ ಹೊರಗಡೆ ಬರಲಿಕ್ಕಾಗಿ ಬೆಳಕನ್ನು ಆತನ ಮೂಲಕ We have ಹೊಂದಿಕೊಂಡಿದ್ದೇವೆ. received the life in our death. ನಮ್ಮ ಮರಣದಲ್ಲಿ ಆತನ ಜೀವವನ್ನು ಹೊಂದಿಕೊಂಡಿದ್ದೇವೆ Through the name of Jesus. ಆ ಯೇಸುವಿನ ನಾಮದ ಮೂಲಕ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. If you see in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ, many people went to Jesus. ಅನೇಕ ಜನಗಳು ಯೇಸುವಿನ ಬಳಿಗೆ ಹೋದರು. Whoever went to Jesus, they never returned empty, but they were being blessed and they were healed, they were being delivered. ಯೇಸುವಿನ ಬಳಿಗೆ ಯಾರೆಲ್ಲ ಹೋದರೋ ಅವರು ಆಶೀರ್ವದಿಸಲ್ಪಟ್ಟರು, ಅವರಿಗೆ ಬಿಡುಗಡೆಗಳಾದವು. He healed the sick. ಅವನು ರೋಗಿಗಳನ್ನ He ಗುಣಪಡಿಸಿದನು. casted out the demons. ಅವನು ದುರಾತ್ಮಗಳನ್ನ ಹೊರಗಡೆ ಓಡಿಸಿದನು. He raised the dead. ಆತನು ಮರಣದಲ್ಲಿದ್ದವರನ್ನ ಜೀವದ ಕಡೆಗೆ ಎಬ್ಬಿಸಿದನು. And he released so many people from all their bondages, and people were flocking to go to him, because people knew that he was the son of the living God, and he had that authority and he had the power to do everything in order to release the people from all their bondages and bring them to the knowledge of truth and give them the salvation. ಬಂಧನದಲ್ಲಿದ್ದಂತ ಪ್ರತಿಯೊಬ್ಬರಿಗೆ ಬಿಡುಗಡೆಯನ್ನು ಆತನು ಕೊಡುವವನಾಗಿದ್ದನು.
ಎಂಬುವಂಥದ್ದನ್ನ ಜನಗಳು ಅರಿತವರಾಗಿ ಗುಂಪಾಗಿ ಆತನನ್ನ ಹಿಂಬಾಲಿಸುವವರಾಗಿದ್ದರು. Today, Jesus is there right here in our midst to give you this salvation, to give you this light, to give you this life, which is life in abundance. ಈ ದಿನದಲ್ಲಿ ಈ ಯೇಸು ಕ್ರಿಸ್ತನು ಜೀವವನ್ನ ಕೊಡುವವನಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ, ರಕ್ಷಣೆಯನ್ನ ಕೊಡುವವನಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಮತ್ತು ಬೆಳಕಾಗಿರುವವನು ನಮ್ಮ ಮಧ್ಯದಲ್ಲಿದ್ದಾನೆ. If you are living in darkness, if you are going through problems if you are going through the problem of death, there is an opportunity right now because Jesus comes into your life as a light, as a life, and as a salvation to your life, so that through Jesus you will have a new life through Christ Jesus. ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ಜೀವವು, ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ಒಂದು ಹೊಸ ಜೀವವು ಆತನ ಮೂಲಕವಾಗಿ ಪ್ರಾಪ್ತವಾಗುವಂತದ್ದಾಗಿದೆ. Because Jesus loves you, my ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. The Bible says in John chapter 14 verse 6 that he is the way, the truth and the life. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತದೆ, ಆತನೇ ಮಾರ್ಗವು, ಸತ್ಯವು, ಜೀವವು. Without him you cannot inherit the kingdom of God. ಆತನ ಮೂಲಕವಾಗಿ ಅಲ್ಲದೆ, ಆತನಿಲ್ಲದೆ ನಾವು ಪರಲೋಕವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುವುದಕ್ಕಾಗುವುದಿಲ್ಲ. Without him you cannot see, your sins cannot be washed by the blood of Jesus. ಆತನಿಂದ ಅಲ್ಲದೆ ನಿಮ್ಮ ಪಾಪಗಳು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡುವುದಿಲ್ಲ. Without him you cannot see, your sickness can be healed. ಆತನಿಂದ ಅಲ್ಲದೆ ನಿನ್ನ ರೋಗಗಳಿಂದ ನೀನು ಬಿಡುಗಡೆಯಾಗಲಿಕ್ಕಾಗುವುದಿಲ್ಲ. Today through Jesus ಇವತ್ತು ಯೇಸುವಿನ ಮೂಲಕವಾಗಿ all things are possible in your life. ಎಲ್ಲ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಾಧಕವಾಗಿವೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this wonderful time, O God. ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. You are our God, you are our King, O God, you are everything, O God. ದೇವರೇ, ನೀನೇ ನಮ್ಮ ದೇವರು, ನೀನೇ ನಮ್ಮ ಅರಸನು, ನೀನೇ ನಮ್ಮ ಸರ್ವವು ಸ್ವಾಮಿ. You are the way, the truth and the life. ನೀನೇ ನಮ್ಮ ಮಾರ್ಗವು, ನಮ್ಮ ಸತ್ಯವು, ನಮ್ಮ ಜೀವವು You ಆಗಿದ್ದೀಯ. are the light in my life, O God. ನಮ್ಮ ಜೀವಿತದ ಬೆಳಕು ನೀನೇ ಆಗಿದ್ದೀಯಪ್ಪ. You are the life of my shadow of death, O God. ನನ್ನ ಮರಣಕರವಾದ ಆದಿಯಲ್ಲಿ ನೀನೇ ನನ್ನ ಜೀವವು ಸ್ವಾಮಿ. Salvation is only through you, Jesus. ರಕ್ಷಣೆ ಯೇಸುವೆ ನಿನ್ನ ಮೂಲಕವಾಗಿ ಮಾತ್ರವೇ ಅಪ್ಪ. There is no other name on this earth which can bring salvation in our life. ಬೇರೆ ಯಾವ ನಾಮವು ನಮಗೆ ಈ ಲೋಕದಲ್ಲಿ ರಕ್ಷಣೆಯನ್ನು ತರುವುದಕ್ಕೆ ಸಾಧ್ಯವಿಲ್ಲ. There is no other person in this world who can bring salvation in our life. ಈ ಲೋಕದಲ್ಲಿ ಯಾವ ಒಬ್ಬ ವ್ಯಕ್ತಿಯು ನಮಗೆ ರಕ್ಷಣೆಯನ್ನು ತರುವುದಕ್ಕೆ ಸಾಧ್ಯವಿಲ್ಲ. Only through you, Jesus. ನಿನ್ನ ಮೂಲಕವಾಗಿ ಮಾತ್ರ ಯೇಸುವೆ. We thank you, we love you, we praise you, Lord. ನಿನಗೆ ವಂದನೆಯನ್ನು ಸಲ್ಲಿಸುತ್ತಾ ನಿನಗೆ ಕೃತಜ್ಞತೆ ಹೇಳುತ್ತೇವೆ, ನಿನ್ನನ್ನು Jesus, ವಂದಿಸ್ತೇವೆ. come into my life as a light, O God. ಯೇಸುವೆ, ನನ್ನ ಜೀವಿತದ ಒಳಗಡೆ ಬೆಳಕಾಗಿ ಬಾ ಸ್ವಾಮಿ. Release me from every bondages, O God. ನನ್ನನ್ನ ಎಲ್ಲ ಬಂಧನದಿಂದ ಬಿಡುಗಡೆ ಮಾಡು. We give you glory, we give you honor, Lord. Cleanse me, Lord, from every unrighteousness and come into my life, O God. ದೇವರೇ, ನನ್ನನ್ನ ಎಲ್ಲ ಅನೀತಿಗಳಿಂದ ತೊಳೆದು ಶುದ್ಧೀಕರಣ ಮಾಡಿ ನನ್ನ ಜೀವಿತದ ಒಳಗಡೆ ನೀನು ಬಾ ಸ್ವಾಮಿ. Thank you, Lord, for giving me this opportunity. ದೇವರೇ, ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. I am your child and you are my God. ನಾನು ನಿನ್ನ ಮಗುವಾಗಿದ್ದೇನೆ, ನೀನೇ ನನ್ನ ದೇವರು. In Jesus' name. ಯೇಸುವಿನ ನಾಮದಲ್ಲಿ ತಂದೆ. Amen. ಆಮೆನ್. If you have made this prayer with me, I'm telling you, believe that Jesus is going to be your way, the truth and the life. ಈ ಪ್ರಾರ್ಥನೆಯನ್ನು ನೀವು ನನ್ನೊಂದಿಗೆ ಮಾಡಿರುವುದಾದರೆ ನಂಬಿರಿ, ಯೇಸುವೇ ನಿಮಗೆ ಮಾರ್ಗವು, ಸತ್ಯವು, ಜೀವವೂ ಆಗಿರುತ್ತಾನೆ. You have the salvation through Christ Jesus. ಈ ರಕ್ಷಣೆಯನ್ನ ಯೇಸುವಿನ ಮೂಲಕವಾಗಿ ನೀವು ಹೊಂದುವವರಾಗಿದ್ದೀರಿ. Jesus loves you, my friend. ಯೇಸು ನಿಮ್ಮನ್ನ ಪ್ರೀತಿಸುತ್ತಾನೆ ನನ್ನ ಸ್ನೇಹಿತರೇ. Amen. ಆಮೆನ್.